ಡೈರೆಕ್ಟ್ ಕಾಲೇಜ್ನಾಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ನಾವು ಯಾವ ಊರಿಗೆ ಹೋಗಾತೀವಿ ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಹೆಂಗದಿರಿ ಎಲ್ಲರೂ. ಹೋಪ್ಸು ಆರಾಮದಿರಿ. ಇವತ್ತು ನೋಡ್ರಿ ಡೈರೆಕ್ಟ್ ಕಾಲೇಜ್ನಾಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ನಾವಿವತ್ತು ಒಂದು ಟೆಂಪಲ್ಗೆ ಹೋಗತ್ತೀವಿ. ಯಾವ ಟೆಂಪಲ್ ಅಂತ ಹೇಳ್ತೀನಿ ಆಮೇಲೆ ನಿಮಗೆ ಹೋಗುವಾಗ. ಹೋಪ್ಸು ನನ್ನ ಲಾಗ್ ಯಾರ್ಯಾರು ನೋಡತ್ತೀರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಹಾಗೆ ಯಾರ್ಯಾರು ಹೊಸದಾಗಿ ನೋಡತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ನೀವು ಶೇರ್ ಮಾಡಿರಿ. ನಾವು ನೋಡ್ರಿ ಈಗ ಹೋಗತ್ತೀವಿ. ನಾ ಮತ್ತು ಲೀನಾ ಹೋಗತ್ತೀವಿ. ಈಕಿ ನನ್ನ ಫ್ರೆಂಡ್ ಲೀನಾ. ಇದು ನೋಡ್ರಿ ನಮ್ಮ ಕಾಲೇಜ್ ಹೆಂಗದ. ಕಾಲೇಜ್ ಟೂರ್ ಬೇಕಂದ್ರೆ ಹೇಳ್ರಿ ಕಮೆಂಟ್ ಸೆಕ್ಷನ್ಯಾಗ. ಒನ್ ಡೇ ಕಾಲೇಜ್ ಲಾಗ್ ಮಾಡ್ತೀನಿ. ಫುಲ್ ಕಾಲೇಜ್ನಾಗಿಂದೇ ಮಾಡ್ತೀನಿ. ಈಗ ಫುಲ್ ಮಳೆ ಆಗದ್ಲ, ಸೊ ಅದಕ್ಕೆ ಗ್ರೀನ್ ನೇಚರ್ ನೋಡೋಕ್ಕೆ ಭಾಳ ಚಂದ ನೋಡ್ರಿ. ಈಗ ನೋಡ್ರಿ ನಾವು ಹೊಂಟಿವಿ ಸ್ವಲ್ಪ ಲೈಬ್ರರಿ ಕಡೆ, ಕೆಲಸ ಇತ್ತು ಅದಕ್ಕೆ ಹೋಗತ್ತೀವಿ. ದೆನ್ ಅದರ ಅಪೋಸಿಟ್ ಬಿಲ್ಡಿಂಗೇ ನಮ್ಮ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ನೋಡ್ರಿ. ಅದ್ರ ಮುಂದೆ ಒಂದು ಗ್ರೀನ್ ಗಾರ್ಡನ್ ಅದ. ನಾವು ಬಂದಿದ್ದ ಕೆಲಸ ಮುಗಿತ, ಈಗ ಹೊಂಟಿವಿ ನಾವು. ನೋಡ್ರಿ ಬಸ್ನ್ಯಾಗ ಅದೀವಿ. ನಾ ಹೇಳಿದ್ದೆ ಅಲ್ಲ ಟೆಂಪಲ್ ಇದೆ ನೋಡ್ರಿ. ಈಗ ಎಂಟ್ರೆನ್ಸ್ ನೋಡ್ರಿ, ಇದು ತರ್ವಿ. ಇದು ಯಾರ್ಯಾರು ಈ ಟೆಂಪಲ್ಗೆ ಹೋಗಿರಿ ಅವ್ರ ನೆನಪು ಹಾರ್ಲಾರ್ದು ಕಮೆಂಟ್ ಮಾಡಿ ಹೇಳ್ರಿ. ನಾವು ಬರೋದು ಇದು ಫಸ್ಟ್ ಟೈಮ್ ಅಲ್ಲ, ಭಾಳ ಟೈಮ್ ಬಂದೀವಿ. ಈ ಸಲ ನನಗೇನೋ ವಿಡಿಯೋ ಮಾಡು ಮನ್ಸ್ತು. ನಮ್ಮ ವ್ಯೂವರ್ಸ್ನೂ ತೋರ್ಸ್ಲಿಕ್ಕೆ ಬರ್ತೈತೆ ನರಸಿಂಹ ಗುಡಿ ವಿಜಯಪುರ್ನಾಗ ಹೆಂಗದ ಅಂಥೇಳಿ ಲಾಗ್ ಮಾಡೀನಿ. ನಾವು ಯಾವ ಗುಡಿಗೆ ಹೋಗತ್ತೀವಿ ಅಂತ ಹೇಳಿದ್ರೆ ಲಕ್ಷ್ಮೀ ನರಸಿಂಹ ಗುಡಿಗೆ ಹೋಗತ್ತೀವಿ. ನೋಡ್ರಿ ತೋರಿಸ್ತೀನಿ ಹೆಂಗೈತೆ ಅಂಥೇಳಿ. ಇದು ನೋಡ್ರಿ ಫುಲ್ ತೊರ್ವಿ. ನಾವು ಫಸ್ಟ್ ಟೈಮ್ ಹೋದಾಗ ನಮಗೂ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಆಯ್ತು. ಸ್ಟೇಟ್ ಬಂದರೆ ಏನು ಕನ್ಫ್ಯೂಸ್ ಆಗಲ್ಲ ಗೈಸ್. ಇದು ಗುಡಿ ಏನಿಲ್ಲ ಅಂದ್ರೂ ಭಾಳ ಅಂದ್ರೆ ಭಾಳ ಹಳೆಯ ಗುಡಿ ಅದ. ಈ ಗುಡಿ ಸಮೀಪ ಅದೀವಿ, ನಾವು ಹೋಗತ್ತೀವಿ. ಈ ದೇವ್ರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ಬೇಕಂದ್ರೆ, ಸಣ್ಣ ಗುಹೆ ಒಳಗೆ ದೇವ್ರ ಸ್ಥಾಪನೆ ಆಗದ. ಇಲ್ಲಿ ಹೋಗ್ಬೇಕಂದ್ರೆ ಇಳ್ಕೊಂಡು ತೆಗ್ನ್ಯಾಗ ಹೋಗ್ಬೇಕಿತ್ತು. ಸ್ಟೆಪ್ಸ್ ಇರಲಿಲ್ಲ, ಲೈಟ್ ಇರ್ತಿದ್ದಿಲ್ಲ. ಅವಾಗ ಹಳೆ ಕಾಲನ್ಯಾಗ ದೀಪ ಇಡ್ತಿದ್ರು. ಅಲ್ಲಿಗೊಂದು ಇಲ್ಲಿಗೊಂದು ಸ್ವಲ್ಪ ಬೆಳಕಿರ್ತಿತ್ತು. ಅದಕ್ಕೆ ನಾವು ಹಾದಿ ಅನ್ಕೋತ ಹೋಗ್ಬೇಕಿತ್ತು. ಬಟ್ ಈಗ ಭಾಳ ಡೆವಲಪಿಂಗ್ ಮಾಡ್ಯಾರ ದೇವಸ್ಥಾನ. ಈಗ ನಾವು ಇಳ್ಕೊಂಡು ಹೋಗ್ಬೇಕಿತ್ತಲ್ಲ, ಸ್ಟೆಪ್ಸ್ ಮಾಡ್ಯಾರ ಮತ್ತು ಲೈಟಿಂಗ್ ಫೆಸಿಲಿಟಿ ಅದ. ಈಸಿಯಾಗಿ ಹೋಗಿ ಬಂದು ದರ್ಶನ ತೊಗೋಬಹುದು. ಫುಲ್ ಡೆವಲಪ್ ಆಗದ. ಆಮೇಲೆ ನಾವು ದರ್ಶನ ಮಾಡಿದ್ವಿ. ದರ್ಶನ ತೊಗೊಂಡು ಬಂದಮೇಲೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಬೇಕಂದ್ರೆ, ಇದೇ ಜಾಗದಾಗ ಫಸ್ಟ್ ಕನ್ನಡನ್ಯಾಗ ರಾಮಾಯಣ ಬರ್ದಾರಂತ. ಇದು ಕೇಳಿ ನನಗೆ ಭಾಳ ಖುಷಿ ಆಯ್ತು. ನಿಮಗೂ ಆಗಿರ್ಬೇಕಂತ ಅನ್ಕೋತೀನಿ. ನಮ್ಮ ಹೆಮ್ಮೆ ವಿಜಯಪುರ್ನಾಗ ಇಂಥವೆಲ್ಲ ಹಿಸ್ಟಾರಿಕಲ್ ಟೆಂಪಲ್ ಅದಾವ ಅಂತ ಹೇಳಕ್ಕೆ ಮತ್ತು ದೆನ್ ನನಗೆ ವಿಡಿಯೋ ಮಾಡಕ್ಕೆ ಸಿಗತ್ತದಲ್ಲ, ಅದು ನನ್ನ ಹೆಮ್ಮೆ ಅನ್ಕೋತೀನಿ. ವಿ ಆರ್ ಪ್ರೌಡ್ ಟು ವಿಜಾಪುರ್ಸ್. ಯಾರ್ಯಾರು ವಿಜಾಪುರದವ್ರು ಲಾಗ್ ಮಾಡತ್ತೀರಿ ನಮ್ಮ ವಿಜಾಪುರ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೇ ಇನ್ನೂ ಒಂದು ಗುಡಿ ಐತಿ, ಅಲ್ಲಿ ಹೋಗತ್ತೀವಿ ನೋಡ್ರಿ. ಈಗ
ನನ್ನ ಲಾಗ್ ಯಾರ್ಯಾರು ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನನ್ನ ಲಾಗ್ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಲಾಗ್ ಚಲೋ ಅನ್ನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ ನನ್ನ ಲಾಗ್ನ. 1 hour later. ಎಲ್ಲ ದರ್ಶನ ಮುಗಿತ, ನಾಲಿನ ಮನೆಗೆ ಹೊಂಟಿವಿ ಮತ್ತು ಬಸ್ ಹುಡುಕ್ಬೇಕು. ಬಸ್ ಸಿಗೋಣ ಮನೆಗೆ ಹೋಗ್ಬೇಕು. ರಶ್ ಇದ್ದು ಅಂದ್ರೆ ಮತ್ತೆ ಹಾಗೆ ಹೋಗೋದು.